ಏನು ಮಾಡ್ತಿದ್ದೀರಿ ಇವತ್ತು? ಏನು ಸ್ಪೆಷಲ್? ಸಂಡೇ ಸ್ಪೆಷಲ್? ನಾವು ಹೇಳಲ್ಲ. ನಿಮ್ಗೆ ಹೇಳಲ್ಲ ನಾನು. ಚಿಕನ್, ಪುದೀನ, ಅದೇ ಚಿಕನ್, ಪುದೀನ, ಕೊತ್ತಂಬರಿ, ಈರುಳ್ಳಿ, ಚಿಕನ್ ಕಟ್ ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ. ಅದೆಲ್ಲ ಬೇಡ, ನೋಡ್ದಾ ಅಷ್ಟೇ. ನಾಷ್ಟ ಇಲ್ಲ ಇವತ್ತು ನಮ್ಮ ಮನೇಲಿ. ಡ್ಯಾಡ್ ಮನೆ ಊಟ. ಜಿಂಜರ್ ಬೆಳ್ಳುಳ್ಳಿ ಪೇಸ್ಟ್. ನಿಮ್ದು ಕಾಲು ಮುಗಿಯಕ್ಕಾಗಲ್ಲ ನಮ್ಗೆ. ನಾಳೆ ನಾನು ಫೇಮಸ್ ಆದ್ರೆ, ನನ್ಗೆ ಚೆನ್ನಾಗಿ ಲೈಕ್ ಸಿಕ್ಕಿದ್ರೆ ನಾನು ದೊಡ್ಡವನ್ ಆಗ್ತೀನಿ. ನನ್ ಸಂಬಳ ಚೆನ್ನಾಗಿ ಬರುತ್ತೆ. ಅವಾಗ ಅದು ಆಂಬೂರು ಆಂಬೂರು ಅಂತ ಹೇಳಕ್ಕಾಗಲ್ಲ. ಶಿವ ಬಿರಿಯಾನಿ ಅಂತ ಅನ್ಕೊಳ್ಳಿ. ಇಲ್ಲ, ಇದು ಯಾವ್ದು ಸ್ಟೈಲ್? ಇದು ನನ್ನ ಸ್ಟೈಲು. ಹಾ, ಶಿವಾಬಾಯಿ ಅಂತ ಹೇಳಿ. ಬಾಯಿ ಬಿರಿಯಾನಿ, ಶಿವಾಬಾಯಿ ಬಿರಿಯಾನಿ. ಚಿಕನ್ ಹಾಕ್ತಾ ಇದೀವಿ. ನೋಡಿದ್ರ ಸ್ನೇಹಿತರೆ ಹೆಂಗ್ ನನ್ಗೆ ಕಾಮಿಡಿ ಮಾಡ್ತಾ ಇದ್ದಾರೆ. ನಾನು ಮಾಡ್ತೀನಿ, ಚೆನ್ನಾಗಿ ರೆಡಿ ಆಗತ್ತೆ, ಚೆನ್ನಾಗಿ ತಿಂತಾರೆ. ಹೆಸರು ಇಡಕ್ ಬರ್ತಾರೆ. ನೋಡಿ, ನೀವೇ ನೋಡಿ ಹೆಂಗ್ ಕಷ್ಟ ಇದೆ. ಸ್ವಲ್ಪ ಅರಿಶಿನ ಪುಡಿ, ಮೆಣಸಿನಕಾಯಿ, ಸ್ವಲ್ಪ ಲೈಟ್ ಬಾಲ್ ಆಗಲಿ. ಉಪ್ಪು ಹಾಕೋಣ ಆಯ್ತಾ? ಸ್ವಲ್ಪ ಹಾಕ್ತಿದ್ದೀನಿ, ಆಮೇಲೆ ಟೇಸ್ಟ್ ಮಾಡುವಾಗ ಹಾಕೋತೀನಿ. ಇದರಲ್ಲಿ ಏನೇನಿದೆ ಅಂದರೆ ಕೊತ್ತಂಬರಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಪುದೀನ ಇದೆಲ್ಲ ಹಾಕ್ತಿದ್ದೀನಿ. ರುಬ್ಬಿ ತಂದು ಇವಾಗ ಹಾಕ್ತಾಯಿದ್ದೀನಿ. 2 ಮೆಣಸಿನ್ಕಾಯಿ ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ ಹಂಗೆ. ಇವಾಗ ಬಂದು ಕರ್ಡ್ ಹಾಕ್ತಾ ಇದ್ದೀನಿ. ನಾವು ಇವಾಗ ಏನಂದರೆ ರೈಸ್ ಇದೆಯಲ್ಲ, ರೈಸ್ 2 ಗ್ಲಾಸ್. ಇವಾಗ 1 kg ಚಿಕನ್, 1 kgನ ಸ್ವಲ್ಪ 800 ಗ್ರಾಮ್ ಚಿಕನ್ ಇದೆ. ಓಕೆನಾ? ಶಕ್ತಿ ಬಿರಿಯಾನಿ ಮಸಾಲ, ಎರಡು ಗ್ಲಾಸು ರೈಸು, 2 ಗ್ಲಾಸ್ ರೈಸ್ಗೆ 4 ಗ್ಲಾಸ್ ನೀರು. ತುಂಬಾ ದಿನ ಆಯ್ತು ಮಾಡಿ. ಹೌದು, ಇದೇದು आता काय माहिती आहे का,
यूट्यूब चॅनल करायला लागलोय, बिर्याणी बनवायला लागलोय. बिर्याणीच काय माहिती आहे का, आता जी बिर्याणी बनव लोक बिर्याणी करताय, ही बिर्याणी म्हणजे आमच्या साऊथ साईडला फेमस असते. म्हणजे ग्रीन टाईपनली बिर्याणी असते, ग्रीन टाईप सारखं बिर्याणी असते. तुम्ही बघताय ना, सगळं रेसिपी मी तयार केलं आहे, मी व्हिडिओ केला आहे रेडी. तुम्हाला नुसता मी काय करणार माहिती काय, मी कार्डामध्ये केला व्हिडिओ. तुम्ही काय करायचं माहिती का, नुसतं मी खाली तिथं मेन्शन करतोय. काय मेन्शन करतोय, काय काय इन्ग्रेडियंट्स घालायचं सगळं मेन्शन करतोय. तुम्ही ती फॉलो करा. आणि मित्रांनो काय सांगतो, अशी तुम्ही जर बिर्याणी बनवला एकदम टेस्ट नादच ट्राय करा. काय माझं ही रेसिपी तुम्ही एकदा ट्राय करा. लेमन ಆಗ್ತಾ ಇದೀವಿ ಜಾಸ್ತಿ ಹುಳಿ ಬೇಡ ಅಂತ ಸ್ವಲ್ಪ ಆಗ್ತಾ ಇದೆ. ಚೆನ್ನಾಗಿ ಕುದಿ ಬಂದಿದೆ. ಇವಾಗ ರೈಸ್ ಹಾಕೋಣ. ಇದು ನಮ್ಮ ನೆನೆಸಿರೋದು ರೈಸ್. ಬರೀ 5 ನಿಮಿಷ ಮುಂಚೆ ನೆನೆಸಿರ್ತೀನಿ. ಒಂದೇ ಒಂದು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಖಾರ ಅಂತ ಟೇಸ್ಟ್ ಚೆಕ್. ಹೌದು. ಲಾಕ್ ಮಾಡೋಣ. ಅಷ್ಟೇ. ಇವಾಗ 2 ವಿಸಲ್ ಸಾಕು. ಬರೋಣ. कबाब के पात्रे. इवाग कर्बेन सोप. ಸ್ನೇಹಿತರೆ, ಕಬಾಬ್ ಮಾಡ್ತಾ ಇದ್ದೀನಿ. ಸೂಪರ್ ಟೇಸ್ಟ್ ಇರುತ್ತೆ. ಮತ್ತು ಈ ಕಬಾಬ್ನಲ್ಲಿ ನನ್ನ ಸೂಪರ್ ಟೇಸ್ಟಿ ಏನಂದರೆ ಏನಂದರೆ, ಇದು ನನಗೆ ಇಷ್ಟ ಇರೋದು ಇದು ಪೀಸ್. ನನ್ನ ಫೇವ್ರೆಟ್ ಪೀಸ್. ಘಮ ಘಮ ಅಂತ ಇದ್ರೆ ತಿನ್ಬೇಡ, ಹೋಗ್ರಿ ನಿಂದ. ಒಯ್ಯಮ್ಮ ಕೊನೆ ಮನೆ ಒಯ್ ಕನಸಿಗಿಂತ ಚಂದವಾಗಿ ಮನಸ್ಸಿಗಂತ ಗಂಧವಾಗಿ ಮೊದಲ ಬಾರಿ ಕಂದ ಶಂಗೆ ಬಂದೆಯಾದೆನು. ಹೋದೆ ನಾನೇ ಕಳಸು ದಯ ಮಾಡಿ ಹೇಳಬೇಡಿ ಅಂತ ರೂಪಿಸಿ
ನನ್ನ ಪ್ರಿಯಸಿ ಎಲ್ಲಿ ಇರುವಳೋ ನನ್ನ ತೋರಿಸಿ. ನಾನು ಪ್ರೇಮ ರೋಗಿ ದಯ ಮಾಡಿ ಬಾಳು ಕೇಳಬೇಡಿ. ನಂದು ಕಬಾಬ್ ಕಲರ್ ತೋರಿಸ್ತೀನಿ ನೋಡಿ, ಚೆಕ್ ಮಾಡಿ ಹೆಂಗಿದೆ. ಇವಾಗ ಏನು ಮಾಡೋದಂದ್ರೆ ಇದ್ಮೇಲೆ ಅದಾದ್ಮೇಲೆ ಇದು ಹಾಕ್ತೀನಿ. ಇದ್ಮೇಲೆ ಚಾಟ್ ಮಸಾಲೆ ಇರುತ್ತಲ್ಲ, ಚಾಟ್ ಮಸಾಲೆ ಹಾಕಿ ಸ್ವಲ್ಪ ಲೆಮನ್ ತುಳಸಿ ಸ್ವಲ್ಪ ಆನಿಯನ್ ಮೇಲ್ಗಡೆ ಹಾಕಿ ಅಷ್ಟೇ ತಿನ್ನೋದು. मनाना पड़ता है कि इस बार तो कूदने वाला हूँ। ये फिर वो बॉलर की लय भी खराब होती है भाग्य। जिस अंदाज में रोहित शर्मा खेलते हैं कि उनको पता है कि वो टप्पा थोड़ा जल्दी रन भी बना सकते हैं और एक चौर पे खड़ा भी रह सकते हैं। बहुत वर्सेटाइल खिलाड़ी है अक्षर पटेल। बिल्कुल, तो मुझे लगता है केएल राहुल को आप ऊपर भेज सकते थे आज, क्योंकि जिस अंदाज में उन्होंने टेस्ट मैचेस खेले, वनडे खेले,